ಬನ್ನಿ 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 ಸರದಿ ಸಾಲಿನಲ್ಲಿ ರಾಯರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಫೋನ್ ಮಾಡ್ಲಾ ಅಕ್ಕ? ಫಲಭಂಗಾಕ್ಷತೆಯನ್ನು ಸ್ವೀಕರಿಸಿ ಮಠದ ಬಲಭಾಗದಲ್ಲಿ ಪ್ರಸಾದ ವಿತರಣೆ ದಯವಿಟ್ಟು ಸ್ವೀಕರಿಸಿ. ಮುಂದೋಗಿ 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 ನಾನೀಗ ಮುಂದಕ್ಕೆ ತಗೋ ಕಾಮಧೇನುವೆ ಇದು ರಾಯರ ಆರಾಧನೆ ಈ ದಿನ ಮಧ್ಯಾರಾಧನೆ ಎಲ್ಲ ಜನಗಳಿಗೂ ಒಳ್ಳೆಯ ಅವಕಾಶ ಇದೆ. ರಾಯರ ಮಠ ಆಗಿ ವಿಶೇಷವಾಗಿ ಇವತ್ತು ಮೂರನೇ ವರ್ಷದ ಆರಾಧನೆ. ಪೂಜ್ಯ ಶ್ರೀ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಇಲ್ಲಿ 3ನೇ ವರ್ಷ ಮತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೋತ್ಸವ 350 ಅದರಲ್ಲಿ ಮಧ್ಯಾರಾಧನೆ. ನಿನ್ನೆ ಪೂರ್ವಾರಾಧನೆ, ಇವತ್ತು ಮಧ್ಯಾರಾಧನೆ, ನಾಳೆ ಉತ್ತರಾರಾಧನೆ ರೀತಿ ಕಾರ್ಯಕ್ರಮ. ಇದರಲ್ಲಿ ವಿಶೇಷವಾದ ರಾಘವೇಂದ್ರ ಸ್ವಾಮಿಗಳ ಕೃಪಾ ಕಟಾಕ್ಷ ದಿನೇ ದಿನ ಇನ್ನೂ ಉತ್ತರದ ಅಭಿವೃದ್ಧಿ ಆಗ್ತಿದೆ, ಆಗಲಿ ಕಮ್ಮಿ ಆಗ್ತಿಲ್ಲ. ಸ್ವಾಮಿಗಳ ಕೃಪೆ ಎಲ್ರಿಗೂ ಇದೆ. ಆ ರೀತಿ ಈ ಒಂದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಕೃಪೆ ಚಳ್ಳಕೆರೆ ಆರಾಧನಾ ಮಹೋತ್ಸವ ಮಠದ ಮೂಲಕ ನಡೀತಾ ಇದೆ. ಆ ರೀತಿ ಎಲ್ಲ ಬಂದು ಭಾಗವಹಿಸಿ ಎಲ್ಲರೂ ಬಂದು ಭಾಗವಹಿಸಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕು. ಈ ಮೂಲಕ ಮಂಡಳಿ ಮೂಲಕ ಮಠದ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಮಂತ್ರಾಲಯದ ಶಾಖಾ ಮಠವಾಗಿರ್ತಕ್ಕಂಥ ಚಳ್ಳಕೆರೆ ರಾಯರ ಮಠದಲ್ಲಿ ಇದು ವರ್ಧಂತಿ 4ನೇ ವರ್ಷದ ವರ್ಧಂತಿ ಹಾಗೂ ರಾಯರ 354ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಇವತ್ತು ಅದ್ದೂರಿಯಿಂದ ಜರುಗ್ತಾ ಇದೆ. ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಳ್ಳಕೆರೆ ಭಕ್ತರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕಾಗಿ ಬಂದಿದ್ದಾರೆ. ಮತ್ತು ನಿರಂತರವಾಗಿ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಿರಂತರವಾಗಿ ಅನ್ನದಾನ ಸೇವೆ ನಡೀಲಿಕ್ಕಿದೆ. ಇದು ಇವತ್ತು ಮಧ್ಯಾರಾಧನೆ ಆಗಿದ್ದು ವಿಶೇಷವಾಗಿ ರಾಯರ ದರ್ಶನ, ಇವತ್ತು ಫಲಪಂಚಾಮೃತ ಸೇವೆ, ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ನಿರೀಕ್ಷೆ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಭಕ್ತರು ಇವತ್ತು ಬಂದಿದ್ದಾರೆ. ಅವರೆಲ್ಲರಿಗೂ ವ್ಯವಸ್ಥಿತವಾದಂಥ ಅನ್ನಪ್ರಸಾದ ಸೇವೆಯನ್ನು ಮಾಡಲಿಕ್ಕೆ ಭಕ್ತ ಮಂಡಳಿ ಎಲ್ಲ ಸರ್ವಸನ್ನದ್ಧವಾಗಿದೆ. ಮತ್ತು ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ 7 ಗಂಟೆವರೆಗಿದೆ. ರಾತ್ರಿ 12 ಗಂಟೆವರೆಗೂ ನಿರಂತರವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಅತಿ ಹೆಚ್ಚಿನ ಭಕ್ತಾದಿಗಳು ಬಂದು ತನುಮನ ಸಹಾಯ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತೇವೆ.